ವಯನಾಡಿನಲ್ಲಿ ಗುಡ್ಡ ಕುಸಿತದಿಂದಾಗಿ ಅತ್ಯಂತ ದೊಡ್ಡ ದುರಂತ ಸಂಭವಿಸಿದೆ. ರಿಪಬ್ಲಿಕನದ ಅತಿ ದೊಡ್ಡ ತಂಡ ಸ್ಪಾಟ್ ಇಂದ ಲೈವ್ ಕವರೇಜ್. ಸದ್ಯ ಅಲ್ಲಿನ ವಾಸ್ತವ ಪರಿಸ್ಥಿತಿ, ಕಾರ್ಯಾಚರಣೆ, ನಮ್ಮ ಕನ್ನಡಿಗರು ಕೂಡ ಸಿಲುಕಾಕಿಕೊಂಡಿದ್ದಾರೆ. ಸಹಜವಾಗಿ ಆತಂಕದ ವಾತಾವರಣ. ಒಬ್ಬರ ಶವ ಕೂಡ ಪತ್ತೆಯಾಗಿದಂತೆ, ಬಟ್ ಕೊಳೆತ ಸ್ಥಿತಿಯಲ್ಲಿ ಕನ್ನಡಿಗರು. ಸೊ ವಿನೋದ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿನೋದ್, ತಾವಿರೋ ಕೂಡ ಪರಿಸ್ಥಿತಿ, ಕಾರ್ಯಾಚರಣೆ, ನಮ್ಮ ಕನ್ನಡಿಗರು ಸಿಲುಕಾಕಿಕೊಂಡಿರೋದ್ರಿಂದ, ಸಚಿವರ ಆಗಮನ ಆಗಿರೋದ್ರಿಂದ ಏನ್ ನಿರೀಕ್ಷೆ ಮಾಡಬಹುದು ಇವತ್ತು? ಸದ್ಯ ಮೆಪ್ಪಾಡಿಯ ಕಾಳಜಿ ಕೇಂದ್ರದಲ್ಲಿದ್ದೇನೆ. ಇವತ್ತು ಕೂಡ ಸಾಕಷ್ಟು ಜನ ಕನ್ನಡಿಗರನ್ನ ರಕ್ಷಣೆ ಮಾಡುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ ಈ ಒಂದು ಕಾಳಜಿ ಕೇಂದ್ರಕ್ಕೆ ಪ್ರತಿಯೊಬ್ಬರನ್ನು ಕೂಡ ಕರೆದುಕೊಂಡು ಬಂದು ಇಲ್ಲಿ ಸುರಕ್ಷಿತ ಪ್ರದೇಶದಲ್ಲಿ ಇರಿಸಲಾಗ್ತಾ ಇದೆ. ಈಗಾಗಲೇ ಸುಮಾರು 9 ಜನ ಕಣ್ಮರೆಯಾಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗಿದೆ. ಈಗಾಗಲೇ ಇಲ್ಲಿ ಸಂತೋಷ್ ಲಾಡ್ ಅವರು ಬಂದು ಎಲ್ಲ ಏನು ಕಾಳಜಿ ಕೇಂದ್ರಗಳಿಗೆ ಭೇಟಿ ಕೊಟ್ಟು ಕನ್ನಡಿಗರಿಗೆ ಧೈರ್ಯವನ್ನು ತುಂಬುವಂತಹ ಕೆಲಸವನ್ನ ಮಾಡಿದ್ದಾರೆ. ಇಲ್ಲೂ ಕೂಡ ಸಾಕಷ್ಟು ಜನ ಸಂಖ್ಯೆಯಲ್ಲಿ ಜನರು ಕಣ್ಮರೆಯಾಗಿರುವಂತಹ ಸಾಧ್ಯತೆ ಇರೋ ಕಾರಣಕ್ಕಾಗಿ ಪ್ರತಿಯೊಬ್ಬರನ್ನು ಕೂಡ ಹುಡುಕಿ ಕೊಡುವಂತಹ, ಅಂದ್ರೆ ಈಗ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರವಾಗಿ ಬದುಕು ಉಳಿದಿರುವಂತಹ ಸಾಧ್ಯತೆ ಬಹಳ ಕಡಿಮೆ. ಸೊ ಹೀಗಾಗಿ ಒಂದು ವೇಳೆ ಅದೃಷ್ಟವಶಾತ್ ಅವರು ಬದುಕಿದ್ರು ಕೂಡ ಅವರನ್ನ ತರುವಂತಹ ಕೆಲಸಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಇಲ್ಲಿ ಉಳಿದಂತೆ ಯಾರೆಲ್ಲ ಮೃತಪಟ್ಟಿದ್ದಾರೆ ಅವರ ಮೃತದೇಹವನ್ನು ಕೂಡ ಪತ್ತೆ ಹಚ್ಚುವುದಕ್ಕೂ ಕೂಡ ಈಗ ಸಾಕಷ್ಟು ಕಷ್ಟ ಆಗ್ತಾ ಇದೆ. ಯಾಕೆಂತಂದ್ರೆ ಈಗಾಗಲೇ ಮೃತಪಟ್ಟವರು 3 ದಿನಗಳಾಗಿದೆ. 3 ದಿನಗಳ ನಂತರದಲ್ಲಿ ಆ ದೇಹದ ಸ್ಥಿತಿ ಬದಲಾಗಿರುತ್ತೆ. ಸೊ ಹೀಗಾಗಿ ಅವರನ್ನ ಗುರುತು ಹಚ್ಚೋದು ಕೂಡ ಸಾಕಷ್ಟು ಕಷ್ಟ ಆಗಿರುವಂಥದ್ದು. ನೆನ್ನೆ ಏನು ಚಾಮರಾಜನಗರದ ರಾಜೇಂದ್ರ ಏನೋ ಅವರ ಮೃತದೇಹ ಪತ್ತೆಯಾಗಿದೆ. ಅವರ ಪತ್ನಿಯ ಮೃತದೇಹ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಅವರ ಮೃತದೇಹವು ಕೂಡ 3 ದಿನ ಆಗಿರೋ ಕಾರಣಕ್ಕಾಗಿ ಸಾಕಷ್ಟು ಕೊಳೆತ ಸ್ಥಿತಿಯಲ್ಲಿ ಆ ಮೃತದೇಹ ಪತ್ತೆಯಾಗಿತ್ತು. ಸೊ ಹೀಗಾಗಿ ಗ್ರಾಮಸ್ಥರು ಮತ್ತೆ ಅವರ ಕುಟುಂಬಸ್ಥರು ಇದೇ ಮೆಪ್ಪಾಡಿಯ ಗ್ರಾಮದಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿದ್ದಾರೆ. ಸಾಮೂಹಿಕವಾಗಿ ಎಲ್ಲಿ ಮಾಡ್ತಾ ಇದ್ರು ಅಲ್ಲೇ ಕೂಡ ಅಂತ್ಯ ಸಂಸ್ಕಾರ ನೆರವೇರಿಸಿದ್ದಾರೆ. ಇಲ್ಲೂ ಕೂಡ ಕಾಳಜಿ ಕೇಂದ್ರದಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಜನ ಕನ್ನಡಿಗರು ಸುರಕ್ಷಿತವಾಗಿದ್ದಾರೆ. ಪ್ರತಿಯೊಬ್ಬರದು ಕೂಡ ಸಾಕಷ್ಟು ಕಣ್ಣೀರಿನ ಕಥೆಗಳು. ಯಾಕಂತಂದ್ರೆ ಈ ರಾಜೇಂದ್ರನವರು ಕೂಡ ಕಳೆದ 6 ತಿಂಗಳಿಂದ ಒಂದು ಮನೆಯನ್ನ ಕಟ್ಟಿ ಮನೆಯನ್ನ ತೆಗೆದುಕೊಂಡಿದ್ರು, ಗೃಹ ಪ್ರವೇಶ ಮಾಡಿದ್ರು. ಎಲ್ಲವೂ ಕೂಡ ಸರಿ ಹೋಯಿತು ಅನ್ನುವಂತಹ ಸಂದರ್ಭದಲ್ಲೇ ಈ ರೀತಿಯಾಗಿರುವಂಥದ್ದು ಕೂಡ ಸಾಕಷ್ಟು ನೋವಿನ ಸಂಗತಿ ಆಗಿರುವಂಥದ್ದು. ಇಲ್ಲೂ ಟಿ ನರಸೀಪುರದ ಮಾದೇವಿ ಅಂತ ಹೇಳಿದ್ದಾರೆ. ಅವರ 9 ಜನ ಮಕ್ಕಳು, ಅಂದರೆ ಅವರು ಇದ್ದಂಥ ಸ್ಥಳದಲ್ಲೇ ಎಲ್ಲರೂ ಕೂಡ ಕೊಚ್ಚಿ ಹೋಗಿದ್ದಾರೆ. ಕಣ್ಣ ಮುಂದೆನೇ ಕೂಡ ಕೊಚ್ಚಿ ಹೋಗಿದ್ದಾರೆ. ಅವರು ಕೂಡ ಈಗ 6 ತಿಂಗಳಿಂದಷ್ಟೇ ಸಾಲ ಸೋಲ ಮಾಡಿ ನಾನು ಚಿನ್ನವನ್ನು ಅಡವಿಟ್ಟು ಮನೆಯನ್ನು ಕಟ್ಟಿದ್ದೆ. ಮನೆ ಈಗ ಸಂಪೂರ್ಣವಾಗಿ ಆ ಜಾಗದಲ್ಲಿ ಇದೆ ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಸಾಕ್ಷಿಗಳಿಲ್ಲ. ಅಷ್ಟರ ಮಟ್ಟಿಗೆ ಮಳೆಯ ನೀರು ಬಂದಿತ್ತು. 3 ಕಡೆಯಿಂದ, ಅಂದರೆ ಏನು ಮೊಡ್ಲಕಾಯಿ ಇರ್ಬೋದು, ಚೋಲೆ ಮರ ಇರ್ಬೋದು, ಈ 3 ಕಡೆ ಒಂದೇ, ಅಂದರೆ ಮಧ್ಯರಾತ್ರಿ ಬಂದಂತಹ ಭಾರಿ ಮಳೆಗೆ ಯಾರು ಕೂಡ ಏನೋ ಮಾಡಿದಂತಹ ಸ್ಥಿತಿಗೆ ಆ ಜನರು ತಲುಪಿದ್ರು. ಸೊ ಹೀಗಾಗಿ ನಮಗೆ ಎಲ್ಲೂ ಕೂಡ ಹೋಗೋಕ್ಕೆ ಸಾಧ್ಯ ಆಗಲಿಲ್ಲ. ನಮ್ಮ ಅದೃಷ್ಟ ಚೆನ್ನಾಗಿ ಸಲ ಉಳ್ಕೊಂಡ್ವಿ ಅಂತ ಅನ್ನುವಂತಹ ಮಾತುಗಳು ಹೇಳ್ತಾರೆ. ಇನ್ನು ಮಾದೇವಿಯವರು ಕೂಡ, ನಾನು ಕೂಡ ನಮ್ಮ ಕುಟುಂಬದ ಜೊತೆಲೇ ಸತ್ತೋಗಿದ್ರೆ ಚೆನ್ನಾಗಿರ್ತಾ ಇತ್ತು, ನಾನು ಒಬ್ಬಳು ಬದುಕುಳಿದ್ರೆ ಅಲ್ಲಿ ಏನು ಮಾಡೋಕ್ಕೆ ಸಾಧ್ಯ. ಯಾಕೆಂದರೆ ಕಳೆದ 70 ವರ್ಷಗಳಿದ್ದರೂ ಕೂಡ ಅವರು ಇದೇ ಮೊಂಡಕಾಯಿ ಗ್ರಾಮದಲ್ಲೇ ವಾಸ್ತವ್ಯ ಹೂಡಿದ್ರು. ಸೊ ಹೀಗಾಗಿ ಮುಂದಿನ ನಮ್ಮ ಬದುಕು ಹೇಗೆ ಅನ್ನೋದು ಕೂಡ ಈಗ ಅವರು ಸಾಕಷ್ಟು ಸಂಕಷ್ಟದ ಸ್ಥಿತಿಯಲ್ಲಿ ಇರುವಂಥದ್ದು. ಶ್ರುತಿ, ಬಿಗ್ ಮಾರ್ನಿಂಗ್ಗೆ ಸ್ವಾಗತ. ವಯನಾಡು ಭೂಕುಸಿತದಲ್ಲಿ ಕನ್ನಡಿಗರು ಬಲಿಯಾಗಿದ್ದಾರೆ. ಸಂತ್ರಸ್ತರ ಜೊತೆ ಸಿಎಂ ಸಿದ್ದರಾಮಯ್ಯ ಮಾತುಕತೆ ಮಾಡಿದ್ದಾರೆ. ಫೋನ್ ಕಾಲ್ ಮಾಡಿ ಪ್ರತಿಯೊಬ್ಬರ ಜೊತೆ ಕೂಡ ಮಾತನಾಡಿದ್ದಾರೆ ಮುಖ್ಯಮಂತ್ರಿ. ಎಲ್ಲವನ್ನ ನೀರು ಹೊತ್ತುಕೊಂಡು ಹೋಯಿತು ಸ್ವಾಮಿ, ನನ್ನ ಮಕ್ಕಳು 9 ಜನ ಹೋದರು ಅಂತ ಮಾದೇವಿಯನ್ನವರು ಸಿಎಂಗೆ ಹೇಳ್ತಾರೆ. ದುರಂತದ ಬಗ್ಗೆ ವಿವರಿಸ್ತಾರೆ. ಸಂತ್ರಸ್ತೆ ಮಾದೇವಿ, ಸಂತ್ರಸ್ತರನ್ನು ಸಂತೈಸ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡೆಲ್ಲಿಯಲ್ಲಿದ್ದರು. ಆ ಸಂದರ್ಭದಲ್ಲಿ ಈಗ ಸಂತೋಷ್ ಲಾಡೆಲ್ಲ ಹೋಗಿದ್ದಾರೆ. ಕೆಲವು ಮಾಹಿತಿಗಳು ಹೋಗ್ತಾ ಇರುತ್ತೆ. ನೋಡಿ ಸರ್, ಕನ್ನಡಿಗರಿಂದ ಮಾತ್ರವಲ್ಲ, ಪ್ರತಿಯೊಬ್ಬರ ಜೀವ ಕೂಡ ವೆರಿ ಇಂಪಾರ್ಟೆಂಟ್. ನೋಡಿ, ಎಲ್ಲ ನೀರು ಹೊತ್ಕೊಂಡು ಹೋಯ್ತು ಸ್ವಾಮಿ. ನಮ್ಮ ಅಕ್ಕ 9 ಮಕ್ಕಳು ಹೋಗ್ತು. ಮನೆಯಲ್ಲೇ ಹೋಯ್ತು. 3 ಮನೆ ತಾರಿಸ್ದಾಗ ಮನೆ ತಾರಿಸ್ದಾಗ ಮಟ್ಟಾಗಾಯ್ತು. ನಾವು ಚೆಕ್ಕಿದ್ರೆ 18 ವರ್ಷದಲ್ಲಿ ಬಂದದ್ದು. 18 ವರ್ಷ ಅಂದಾಗ ನನಗೆ 18 ವರ್ಷದ ಬಂದದು. ಈಗ 60-70 ವರ್ಷ ಆಯಿತು ಬಂದು. ಮಕ್ಕಳೆಲ್ಲ ಹಿರಿ ಮಗನ. ಓಕೆ, ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಒಂದು ಗ್ರೇಟ್ ಗೆಸ್ಚರ್ ಅದು ಬೇಕು ನಿಜವಾಗಿ. ಪ್ರಧಾನಮಂತ್ರಿಗಳು ಅದನ್ನು ಭಾಳ ಅದ್ಭುತವಾಗಿ ಮಾಡ್ತಾರೆ. ಆಮೇಲೆ ನೋಡಿ, ಅಂದರೆ ಒಂದು ಯಾರೊಬ್ರು ಇದ್ದಾರೆ ಅಂತ. ಅಂದರೆ ಈಗ ರಾಜ್ಯದ ಮುಖ್ಯಮಂತ್ರಿ ಅಂದ್ರೆ ಏನು? ಒಬ್ಬ ಹಿರಿಯ, ಮನೆಯ ಯಜಮಾನ, ರಾಜ್ಯದ ಯಜಮಾನ. ಪ್ರಧಾನಮಂತ್ರಿ ಅಂದ್ರೇನು? ದೇಶದ ಯಜಮಾನ. ಅವರೇ ಒಂದು ಮಾತಾಡ್ದಂಗೆ. ನಮಗೆ ಒಮ್ಮೆ ಏನಾಗುತ್ತೆ, ಒಂದು ಎಲ್ಲಾದರೂ ಒಂದು ಸಾವಾದಾಗ ಒಂದು ಮಾತಿರುತ್ತೆ ಶ್ರುತಿ, ದುಃಖ ಮಾತಾಡೋದಕ್ಕೆ ಹೋಗೋದು ಅಂತ.
ತಾವಾದಾಗ ಆ ಮನೆಗೆ ದುಃಖ ಮಾತಾಡಲಿಕ್ಕೆ ಹೋಗೋದು ಅಂತ. ಯಾಕೆ ಅಂತಂದ್ರೆ ಅವರಲ್ಲಿರುವಂಥ ದುಃಖ ಇದೆಯಲ್ಲ, ಮಡಗಟ್ಟಿರುವಂಥ ದುಃಖ ಯಾರಾದರೂ ಒಬ್ರು ಕೇಳಿದಾಗ ಅದು ಹೊರಗೆ ಬಂದ್ಬಿಡ್ತದೆ. ಒಮ್ಮೆ ಹೊರಗೆ ಬಂದ ನಂತರ ಅದು ನೀವು ಅಳು ಅಂತಾರಲ್ಲ, ಯಾರಾದ್ರೂ ತೀರ್ಕೊಂಡಿದ್ರೆ ಮನೇಲಿ ಅಳಬೇಕು, ಅಳದೇ ಇರಬಾರ್ದು ಅಂತೇಳಿ ಆ ದುಃಖ ಹೊರ ಬರ್ತದೆ. ಕೆಲವರಿಗೆ ಒಂದು ಭುಜದ ಆಸರೆ ಬೇಕಾಗತ್ತೆ ಈ ಸಂದರ್ಭದಲ್ಲಿ. ಈಗ ಇವರಿಗೆ ಇಡೀ ಜಗತ್ತೇ ಶೂನ್ಯ ಅನಿಸಿರ್ತದೆ. ಏನಪ್ಪ ಇದು ಹಿಂಗಾಯಿತು ಅಂತೇಳಿ. ಒಬ್ಬ ಏನಾಯ್ತಮ್ಮ ನಾವಿದ್ದೀವಿ ನಿಮ್ಮ ಜೊತೆ. ನಾನು ರವಿ ಬೆಳಗೆರೆ ಹತ್ರ ಒಮ್ಮೆ ಕೇಳಿದ್ದೆ, ನಾವಿದ್ದೀವಿ, ಅವರು ಬಿಗ್ ಬಾಸ್ ಪ್ರೋಗ್ರಾಮ್ ಮಾಡ್ತಿರ್ಬೇಕಾದ್ರೆ ಒಂದು ದಿವಸ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ಜಸ್ಟ್ ಒನ್ ಕಾಲ್, ನಾನಿದ್ದೀನಿ ಅಂತ. ನಾನು ಅದನ್ನು ನನಗೆ ಭಾಳ ಕ್ಯೂರಿಯಾಸಿಟಿ ಉಂಟಾಗಿತ್ತು. ನಾನು ರವಿ ಬೆಳಗೆರೆ ಹತ್ರ ಇಂಟರ್ವ್ಯೂ ಕೇಳಿದೆ, ನೀವು ಅಂದ್ರಲ್ಲ ಸರ್ ನಾನಿದ್ದೀನಿ ಅಂತ, ಏನದರ ಅರ್ಥ, ಅದು ಹೆಂಗೆ ಅಂತ ಕೇಳಿದೆ ನಾನು. ಈಗ ನಾಳೆ ಒಬ್ಬ ಬಂದು ಸರ್ ನನಗೆ ಭಾಳ ಕಷ್ಟ ಇದೆ, ನನಗೊಂದು 50,000 ಕೊಡಿ ಅಂತ ಕೇಳಿದರೆ ನೀವು ಕೊಡ್ತೀರಾ, ಅದು ಹೆಂಗೆ ಅಂತ ಕೇಳಿದೆ. ಅದಕ್ಕೆ ಅವರು ಒಂದು ಅದ್ಭುತ ಮಾತು ಹೇಳ್ತಾರೆ, ಶೆಟ್ರೆ ಹಂಗಲ್ಲ, ಪ್ರತಿಯೊಬ್ಬರ ಹತ್ರ ಅವರವ್ರದ್ದೇ ಆದ ತಾಕತ್ತಿರುತ್ತೆ. ಒಂದು ಕ್ಷಣ ಕುಸಿದೋಗಿರ್ತಾರೆ ಅವರು. ಈಗ ಅವರು ಕುಸಿದೋಗಿದ್ದಾರೆ. CM PM ಮಾತಾಡಿದಾಗ ನಾನು ಇದ್ದೀನಮ್ಮ ಅಂತ ಹೇಳುವಾಗ ಅವರೇ ಮಾಡ್ಕೋತಾರೆ, ನಾವೇನಾಗುತ್ತೆ ಇಲ್ಲ, ನನಗೊಬ್ಬ ಇದ್ದಾನೆ ಅಂತ ಅನಿಸ್ಬಿಡುತ್ತೆ ಅಂತ. ಏನಾಗಬೇಕು ಸರ್, ನಾನು ಭಾಳ ಕಷ್ಟ, ಏನಾಗಬೇಕು ಬಾಯಲ್ಲಿ ತಿಂಡಿ ತಿನ್ನು, ಮತ್ತೆ ಏನಾಗಬೇಕು ಹೋಗು ಅವನ ಹತ್ರಕ್ಕೆ ಹೋಗು, ಅವನ ಹತ್ರ ಹೇಳು ನಾನು ಹೇಳಿದ್ದೀನಿ ಅಂತ ಹೇಳು, ಅವನ ಕೆಲಸಗಳಾಗ್ತಾ ಹೋಗುತ್ತೆ, ಅವನೇ ಮಾಡ್ತಾನೆ ಅಂತ. ನಾವೊಂದು ನೈತಿಕ ಸ್ಥೈರ್ಯವನ್ನು ಕೊಡೋದು ಅಂತ ಅಂದರೆ, ದುಡ್ಡು ಕೊಡೋದು, ಯಾವುದಾದ್ರೂ ಪ್ರಾಬ್ಲಮ್ ಇದ್ರೆ ನನಗೊಂದು ಫೋನ್ ಮಾಡ್ರಪ್ಪ ಅಂತ ಅಂದ ತಕ್ಷಣ ಸರ್ 1,000 ರೂಪಾಯಿ ಕಳಿಸಿ ಹಂಗೆ ಅಲ್ಲ, ನಾನಿದ್ದೀನಿ ನಿಮ್ಮ ಜೊತೆ, ನೈತಿಕ ಸ್ಥೈರ್ಯ ತುಂಬೋದು. ಬನ್ನಿ, ನಾಗೇಂದ್ರ ಬಾಬು ನಮ್ಮ ಜೊತೆ ಇದ್ದಾರೆ. ನಾಗೇಂದ್ರ ಬಾಬು ಈಗ ಲೈವ್ನಿಂದ ನನಗೊಂದು ಮೆಸೇಜ್ ಮಾಡಿದರು, ಹೇಳ್ಬಿಡ್ತೀನಿ ಏನು ಅಂತ. ಅವರೀಗ ಮೊಂಡಕ್ಕೈಗೆ ಹೋಗ್ತಾರಂತೆ, ಆಮೇಲೆ ಚೂರಲ್ಮಲ ಆದಮೇಲೆ ಮುಂಡಕ್ಕೈ ದಾಟಿ ಹೋದರೆ ಪಂಜಾರಮಟ್ಟಂ ಸಿಗತ್ತೆ. ಅಲ್ಲಿ ಮೊದಲ ಗುಡ್ಡ ಕುಸಿತ ಆಗಿದ್ದು ಪಂಜಾರಮಟ್ಟಂನಲ್ಲಿ, ಅಲ್ಲೊಂದು ಗ್ರಾಮ ಸರ್ವನಾಶವಾಗಿದೆ. ಇದಾದ ನಂತರ ಅಲ್ಲಿಗೆ ಹೋಗ್ತೀನಿ ಸರ್ ಅಂತ ಹೇಳ್ತಾ ಇದ್ದೇನೆ. ಎಸ್, ನಿಮ್ಮ ಪ್ಲೇಸ್ ಸ್ವಲ್ಪ ಡಿಫ್ರೆಂಟ್ ಇದ್ದಂಗೆ ಕಾಣ್ತಾ ಇದೆ ನಾಗೇಂದ್ರ ಬಾಬು. ನಾನು ಆಲ್ರೆಡಿ ರಂಜಿತ್ ಶಿರಿಯಾರ್ ಅವರು ಮಿಲಿಟರಿ ಅವರು ಕಟ್ಟಿದಂತಹ ಸೇತುವೆ ಬಗ್ಗೆ ನಮಗೆ ಹೇಳ್ತಾ ಇದ್ರು. ಆಮೇಲೆ ನಮಗೆ ನಮ್ಮ ಮೈಸೂರು ರಿಪೋರ್ಟರ್ ಕನ್ನಡಿಗರ ಜೊತೆ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡಿದರು. ನೀವೀಗ ಎಲ್ಲಿದ್ದೀರಿ, ದುರಂತ ನಡೆದ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದೀರಿ, ಅಲ್ಲಿ ಏನೆಲ್ಲ ಆಗ್ತಾ ಇದೆ? ಜಯಪ್ರಕಾಶ್ ಶೆಟ್ಟಿ, ಈಗ ನಾನು ದುರಂತ ನಡೆದಿರುವಂತಹ ಜಾಗದಿಂದ 10 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇಲ್ಲಿಂದ ನಾನು ಚೂರನ್ಮಲ ಹೋಗಿ ಅಲ್ಲಿಂದ ಆರ್ಮಿಯವರು ನಿರ್ಮಾಣ ಮಾಡಿರುವಂಥ ತಾತ್ಕಾಲಿಕ ಸೇತುವೆ ಮೂಲಕ ತೆರಳಿ ಸುಮಾರು 3 ಕಿಲೋಮೀಟರ್ ಮುಂಡಕೈಗೆ ಹೋಗಿ ಮುಂಡಕೈನಲ್ಲಿ ಅಲ್ಲಿ ವರದಿಯನ್ನು ಮಾಡಿ ಆ ಬಳಿಕ ನಾನು ಪಂಜಾರಮಟ್ಟಂಗೆ ಹೋಗ್ತೀನಿ. ಜಯಪ್ರಕಾಶ್ ಶೆಟ್ಟಿ ನೋಡಿ, ಅವತ್ತು ರಾತ್ರಿ ಘಟನೆ ಆದಾಗ ಮೊದಲಿಗೆ 1:15 ಒಂದು ದೊಡ್ಡದಾದಂಥ ಶಬ್ದ ಬಂತು, ಗುಡ್ಡ ಕುಸಿತು ಅಂತ ಹೇಳ್ತಾರಲ್ಲ, ಅದು ಮೊದಲು ಸಂಭವಿಸಿದಂತಹ ಜಾಗ ಅಂತಂದರೆ ಅದು ಪಂಜಾರಮಟ್ಟಂ. ನೋಡಿ, ಅಲ್ಲಿ ಈ ಒಂದು ವಯನಾಡು ಭಾಗದಲ್ಲಿ ಬೆಳಗ್ಗೆ ಶ್ರುತಿ ಕೂಡ ಹೇಳ್ತಾ ಇದ್ರು, ಯಾರಾದರೂ ಈ